ವನದಲ್ಲಿಯೇ ಸಿಗಬಹುದಾದ ಅತ್ಯಂತ ಸುಂದರವಾದ ಬಗೆ ಬಗೆಯ ಹೂಗಳನ್ನು ಆತನ ಪಾದಗಳಿಗೆ ತಲೆಗೆ ಅರ್ಪಿಸಿ ಹಣ್ಣುಗಳನ್ನು ಕೊಟ್ಲು. ಅಲ್ಲಿ ಹಣ್ಣುಗಳನ್ನು ಕೊಟ್ಲು ಅಂತ ಹೇಳುವಾಗ ಪಕ್ವಾನಿ ಚ ಸುಪಕ್ವಾನಿ ಮೂಲಾನಿ ಮಧುರಾಣಿ ಚ, ಸಿಹಿಯಾದ ಕಂದಮೂಲಗಳನ್ನು ಹಣ್ಣು ಹಂಪಲುಗಳನ್ನು ಎದುರುಗಡೆ ಇಟ್ಲು ಅಂತ. ಆಗ ಒಂದು ಮಾತು, ಸ್ವಯಮಾಸಾದ್ಯ ಮಾಧುರ್ಯಂ ಪರೀಕ್ಷ್ಯ ಪರಿಭಕ್ಷ್ಯ ಚ. ಸ್ವಯಂ ಆಸಾದ್ಯ, ತಾನು ಪಡೆದು, ಮಾಧುರ್ಯಂ ಪರೀಕ್ಷ್ಯ, ಅದು ಸಿಹಿದೆಯೋ ಇಲ್ವೋ ಅಂತ ಪರಿಭಕ್ಷ್ಯ, ತಾನು ಮೊದಲು ತಿಂದು ಆಮೇಲೆ ಪಶ್ಚಾತ್ ನಿವೇದಯಾಮಾಸ ರಾಘವಾಭ್ಯಾಂ ದೃಢವ್ರತ, ಆ ಬಳಿಕ ರಾಮಚಂದ್ರನಿಗೆ ಕೊಟ್ಲು ಅಂತ. ಆದರೆ ಆ ಫಲವನ್ನು ಕೊಟ್ಟದ್ದಕ್ಕೆ ರಾಮಚಂದ್ರ ಮುಕ್ತಿಂ ಪರಾಂ ದದವು, ಅವಳು ಫಲವನ್ನು ಕೊಟ್ಲು ಅನ್ನುವ ಕಾರಣಕ್ಕಾಗಿ ರಾಮಚಂದ್ರ ಆಕೆಗೆ ಮುಕ್ತಿಯ ಫಲವನ್ನೇ ಕೊಟ್ಟ ಅಂತ. ಅಲ್ಲಿ ನಮಗೆ ನೋಡುವಾಗ ಸಾಮಾನ್ಯವಾಗಿ ನಮ್ಮಲ್ಲಿ ದೇವರಿಗೆ ನಿವೇದಿಸುವ ಪದಾರ್ಥವನ್ನು ಹಾಗೆಲ್ಲ ನಾವು ಆಘ್ರಾಣಿಸಲೂಬಾರದು, ಅದನ್ನು ತಿಂದು ಕೊಡುವುದಂತೂ ತೀರಾ ನಮ್ಮ ಆಲೋಚನೆಗೆ ಮೀರಿದ್ದು. ಅಂದರೆ ಅದು ಮಾಡಬಾರ್ದು ಅನ್ನೋದು ಸಹಜವಾಗಿ ನಮಗೆ ಹೇಳುವ ಮಾತು. ಇಲ್ಲಿ ಅವಳು ಹೀಗೆ ಮಾಡಿದ್ಲಲ್ವಾ ಅಂದರೆ, ಅವಳು ಭಗವಂತನಿಗೆ ನಿವೇದಿಸುವಂತಹ ಹಣ್ಣು ವಯಸ್ಸಾಗಿತ್ತು, ಕಣ್ಣಿಗೆ ಎಲ್ಲವೂ ಕೂಡ ಹೇಗಿದೆ ಅನ್ನುವ ಸ್ಪಷ್ಟವಾದ ಕಲ್ಪನೆ ಕಾಣ್ತಿರಲಿಲ್ಲ. ನಮಗೆ ಚೆನ್ನಾಗಿ ಅದನ್ನು ನೋಡಿದರೆ ಗೊತ್ತಾಗುತ್ತೆ ಅದು ಹಣ್ಣು ಹೇಗಿದೆ ಅಂತ. ಅದರಿಂದಾಗಿ ಅವಳು ಫಲಿತ ಜಾರಿದ ಚರ್ಮ ಉಳ್ಳವಳಾಗಿದ್ಲು, ಕಣ್ಣು ತೀರಾ ಮಂದವಾದಂತಹ ದೃಷ್ಟಿ ಉಳ್ಳದ್ದಾಗಿತ್ತು. ರಾಮಚಂದ್ರನನ್ನು ಗುರುತಿಸಿದ್ಲು, ಮಾತಾಡಿಸಿದ್ಲು, ಅದೆಲ್ಲ ರಾಮಚಂದ್ರನನ್ನು ಕಂಡಾಗಿನ ಸಂಭ್ರಮದ